ಅಲ್ಲಿ ಎಲೆಕ್ಷನ್ ಆಗ್ದಂಗೆ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರು ಇದೇ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರೇ ಕಾರಣ. ಅವರೇ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ನಲ್ಲಿ ಕೂತ್ಕೊಂಡು ಇದೆಲ್ಲ ಅಕ್ರಮಗಳಿಗೆ ಗಾಳಿ ಕೊಟ್ಟಿರೋದು. ಬಡವರೇ ಹಾಕೊಂಡು ಹೋಗ್ತಾವ್ರೆ. ನಾನು ಶ್ರೀಮಂತ ಏನು ಹೇಳಲ್ಲ, ಇದೆಲ್ಲ ಮಾಡಿರೋದಕ್ಕೆ ನೀವೆಲ್ಲ ಶ್ರೀಮಂತರು ಆಗ್ತಾರೆ. ಒಬ್ಬರೇ ಎರಡು ಮಸೀದಿನಲ್ಲಿ ಕೂತ್ಕೊಳ್ಳೋರೆ, ಕೇಳಕ್ ಹೋದ್ರೆ ಏನೇನೋ ಕೋರ್ಟಿನ ಸಮಸ್ಯೆ ಇದೆ, ಕೋರ್ಟಿನ ಸಮಸ್ಯೆ ಬೇರೆ, ನೀವು ಕೂತಿರೋದು ಬೇರೆ. ವೈಲೇಷನ್ ಡಸ್ ನಾಟ್ ಇಲ್ ವೈಲೇಷನ್ ಅಕರ್ ಆರ್ ನಾಟ್. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ಒಂದ್ಸಲಿ ನಾನು ಸ್ವಲ್ಪ ಮಿಸ್ಯೂಸ್ ಆಫ್ ಫಂಡ್ಸ್ ಬಗ್ಗೆ, ವಕ್ಫ್ ಬೋರ್ಡ್ ರಿಲೇಟೆಡ್ ಮಿಸ್ಯೂಸ್ ಆಫ್ ಫಂಡ್ ಬಗ್ಗೆನೂ ಹೇಳಿದೆ ನಾನು. ಇದಕ್ಕೆ ಜನಕ್ಕೆಲ್ಲ ಮೇಲ್ಗಡೆ ಎಲ್ಲ ಗೊತ್ತಾಗ್ತಾ ಐತೆ. ದೊಡ್ಡ ಮಟ್ಟಕ್ಕೆ ಏನನ್ನ ಒಂದು ಇನ್ಸಿಡೆಂಟ್ಸ್ ಆಗಬೇಕು, ಅಕ್ರಮಗಳು ಆಗಬೇಕು, ಏನೇನೋ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಮೂಲ ಕಾರಣ ಇದೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಇಲ್ಲ, ನನಗೆ ತಿಳಿದಂಗಿಲ್ಲ, ಮೈಸೂರು ಜನಕ್ಕೂ ತಿಳಿದಂಗೆ, ಕರ್ನಾಟಕ ಸ್ಟೇಟ್ ಜನಕ್ಕೂ ತಿಳಿದಂಗೆ ಇವ್ರು ಎಲ್ಲರೂ ದೊಡ್ಡ ಮಟ್ಟದಿಂದ ಜನಕ್ಕೆ ವಕ್ಫ್ ಬೋರ್ಡ್ ಏನಂತ ತಿಳಿಸಿರ್ಲಿಲ್ಲ. ಇವಾಗ ಗಂಟ ನಾವು ತಿಳಿದಂಗೆ ಜನಕ್ಕೆ ಇವತ್ತು ನೋಡಿ, ಮೈಸೂರಿಗೆ ನೋಡೋಣ. ನಾನು ಮೈಸೂರು ನೋಡ್ತಾ ಇದ್ದೀನಿ, ಮೈಸೂರು ಜನಕ್ಕೆ ಪರವಾಗಿ ಹೇಳೋಣ. ಮೈಸೂರು ಜನಕ್ಕೆ ಇವಾಗ ಮುಟ್ಟೈತೆ, 1-2 ವರ್ಷದಿಂದ ಹೇಳ್ಕೊಂಡು ಬಂದಾದ್ಮೇಲೆ ಮುಟ್ಟೈತೆ. ಅದರ ಮುಂಚೆ ನಿಮ್ಗೆ 5% ಜನಕ್ಕೆ ಕೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಒಂದ್ ಸ್ವಲ್ಪ ವಾಟ್ ಈಸ್ ವಕ್ಫ್ ಬೋರ್ಡ್, ಪರ್ಫಾರ್ಮೆನ್ಸ್ ಆಫ್ ದಿ ವಕ್ಫ್ ಬೋರ್ಡ್, ಯಾವ ರೀತಿಯಿಂದ ಅನ್ಯಾಯಗಳು ನಡೆದೈತೆ ಇದೆಲ್ಲ ಗೊತ್ತಾಗ್ತಾ ಐತೆ. ಇವಾಗ ನೀವು ಕೇಳೋದು ಕ್ವಶನ್ಗೆ ಈ ಮಟ್ಟಕ್ಕೆ ಫಸ್ಟ್ ಆಫ್ ಆಲ್ ಇವ್ರು ಎಲ್ಲರಿಗೂ ಕತ್ಲೆನಲ್ಲಿ ಮಡಗಿದ್ರು. ಈ ವಿಚಾರ ಏನು ತೋರಿಸ್ಲೇ ಇಲ್ಲ. ಯಾವ ವಿಚಾರ? ವಕ್ಫ್ ಬೋರ್ಡ್ ವಿಚಾರ. ವಕ್ಫ್ ಬೋರ್ಡ್ ಹೆಸರೇ ತೋರಿಸಿರ್ಲಿಲ್ಲ. ಆ ರೀತಿಯಿಂದ ಇವರೆಲ್ಲ ಯಾಮರ್ಸ್ಕೊಂಡು ಹೋಗವ್ರೆ. ಎರಡನೇದು, ಅದಕ್ಕೂ ಒಂದು ಮೂಲೆ ದಾಖಲೆ ಇದೆ, ಇನ್ನೊಂದು ಮೂಲೆ ದಾಖಲೆ ಇದೆ. ಬೈಲಾಸ್ ಇದೆ, ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ ಪ್ರತಿಯೊಂದು ಕಮಿಟಿಗೆ. ಆ ಕಮಿಟಿ ಪ್ರಕಾರ ಎಲೆಕ್ಷನ್ಸ್ ಆಗ್ಬೇಕು, ಸೆಲೆಕ್ಷನ್ ಇಲ್ಲ, ಎಲೆಕ್ಷನ್ಸ್ ಆಗ್ಬೇಕು. ಎಲೆಕ್ಷನ್ದು ಬಿಡ್ಬಿಡಿ, ಎಲೆಕ್ಷನ್ದು 20 ವರ್ಷದಿಂದ ಎಲೆಕ್ಷನ್ ಆಗ್ಲಿಲ್ಲ ಮೈಸೂರಿನಲ್ಲಿ ಒಂದು ಕಮಿಟಿಗೂ. ಕೇಳಕ್ ಹೋಗ್ತೀನಿ ನಾನು ಓಡಾಡೋದು ಟೈಮ್ನಲ್ಲಿ, ನಮ್ ವಕ್ಫ್ ಆಫೀಸರ್ ಸಾಹೇಬ್ರೆ ಹೇಳ್ತಾರೆ 20 ವರ್ಷ ಮೇಲೆಯಿಂದ ಎಲೆಕ್ಷನ್ಸ್ ಆಗ್ಲಿಲ್ಲ ಅಲಿಮವ್ರೆ ಅಂತಾರೆ. ಆಶ್ಚರ್ಯ ಪಡ್ತೀನಿ ನಾನು. ಈ ರೀತಿಯಿಂದ ಇವರೆಲ್ಲ ಮಾಡ್ಕೊಂಡು ಹೋಗವ್ರೆ ಅಂತ ಹೇಳಿದ್ರೆ ಇನ್ನೊಂದು ಕಾರಣ, ಅಲ್ಲಿ ಎಲೆಕ್ಷನ್ ಆಗ್ದಂಗೆ ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರು ಇದೇ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರೇ ಕಾರಣ. ಅವರೇ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ನಲ್ಲಿ ಕೂತ್ಕೊಂಡು ಇದೆಲ್ಲ ಅಕ್ರಮಗಳಿಗೆ ಗಾಳಿ ಕೊಟ್ಟಿರೋದು. ಬೇರೆಯವ್ರು ಯಾರು ಬರಲ್ಲ, ಸಾಮಾನ್ಯ ಜನನೂ ಹೋಗಲ್ಲ. ಸಾಮಾನ್ಯ ಜನದು ಬಿಟ್ಟಾಗಿ ಯಾವ ಹೈಲಿ ಇನ್ಫ್ಲೂಯೆನ್ಷನ್ ಫಿಗರ್ಗೂ ಆಗಲ್ಲ. ಅದು ಮೂಲೆ ದಾಖಲ ಪೆನ್ ಹಿಡಿಯೋರೇ ಬೇಕಾಗಿರೋದು. ಯಾರು ಪೆನ್ ಹಿಡಿತವ್ರೆ ಇಲ್ಲಿ? ಅಡ್ಮಿನಿಸ್ಟ್ರೇಷನ್ ಆಫೀಸ್. ನಾನು ಪ್ರತಿ ಸಲ ಹೇಳ್ಕೊಂಡು ಬರ್ತಾ ಇದ್ದೀನಿ, ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಇವರೇ ಎಲ್ಲ ಅಕ್ರಮಗಳಿಗೆ ಗಾಳಿ ಕೊಟ್ಟಿರೋದು. ಇವರು ಒಂದ್ ಕಡೆ ಎಲ್ಲ ಸರಿಗಿರ್ಬಿಡ್ತಾ ಇದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಕ್ರಮಗಳು ಆಗ್ತಾ ಇರ್ಲಿಲ್ಲ. ಇವ್ರು ಮುಲಾಜ ಮಾಡ್ಬಿಟ್ಟವ್ರೆ. ಯಾರು ಕರಪ್ಟ್ ಇದ್ದಾರೆ, ಯಾರು ಎಷ್ಟು ನುಂಗವ್ರೆ ಅದು ಹೇಳ್ತಾ ಇಲ್ಲ ನಾನು. ಕರಪ್ಷನ್ಗೆ ದಾರಿ ಕೊಟ್ಟಿರೋದು ಇಲ್ಲಿಂದಾನೆ. ದೊಡ್ಡವ್ರಿಗೆ ಎಲ್ಲರಿಗೂ ಗೊತ್ತು, ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ನಲ್ಲಿ ಸೆಕ್ರೆಟರಿಯೇಟ್ಗೂ ಗೊತ್ತು ಇವರೇ ದಾರಿ ಕೊಡೋದು ಅಂತ. ಈ ದಾರಿ ಕೊಡೋದು ಟೈಮ್ ನಲ್ಲಿ ಸೆಲೆಕ್ಷನ್ ಆಗ್ದಂಗೆ ಎಲೆಕ್ಷನ್ ಆಗಿ ಏನ್ ಮಾಡ್ತಾರೆ, ನಮ್ NR ಕ್ಷೇತ್ರ ಶಾಸಕರು ತನ್ವೀರ್ ಸೇಠ್ ಸಾಹೇಬರು 5 ಜಾಗದಲ್ಲಿ ಕೂತಿರ್ತಾರೆ, 5 ಕಮಿಟಿನಲ್ಲಿ ಕೂತಿರ್ತಾರೆ. ನಾನೆಲ್ಲ ಹೇಳ್ತಿರೋದು ಇದು ಟ್ರಿಬ್ಯುನಲ್ ಕಾಪಿ, ಇದು ಜಡ್ಜ್ಮೆಂಟ್ ರೂಲಿಂಗ್ ಕಾಪಿ. ಇದು ಒಂದ್ ಟೈಮ್ ನಲ್ಲಿ 22 ಡಿಸೆಂಬರ್ ನಲ್ಲಿ ಒಂದು ಆದೇಶ ಆಗೋದು ಟೈಮ್ ನಲ್ಲಿ ರೂಲಿಂಗ್ ಕಾಪಿ, ಇದು ಜಡ್ಜ್ಮೆಂಟ್ ಇಲ್ಲ.
ರೂಲಿಂಗ್ ಕಾಪಿನಲ್ಲಿ ಮೈಸೂರು ಟ್ರಿಬ್ಯುನಲ್ ಕೋರ್ಟ್ಸ್ ಇವ್ರಿಗೆ 5 ಜಾಗದಲ್ಲಿ 6 ಜಾಗದಲ್ಲಿ ಕೂತವ್ರೆ ಅಂತ ಹೇಳಿ ತೋರಿಸ್ತಾರೆ ಇವ್ರಿಗೆ. ಇವ್ರು ಎಲ್ಲಾರ್ಗು ಈ ಈ ಇನ್ಫಾರ್ಮೇಶನ್ ಜನಕ್ಕೆ ಪಬ್ಲಿಕ್ ಪಬ್ಲಿಕ್ ಡಾಮಿನೆಂಟ್ ಪೇಪರ್ ಇದು, ಪಬ್ಲಿಕ್ ವ್ಯವಸ್ಥೆನಲ್ಲಿ ಇರಬೇಕಾಗಿರೋದು ಪೇಪರ್ ಇದು. ಈ ಪೇಪರ್ ಅನ್ನು ಆಚೆ ಬರಕ್ ಕೊಡಲ್ಲ. ಹೆಂಗ್ ನಡೆದಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಈ 6 ಕಮಿಟಿನಲ್ಲಿ 1 ಕಮಿಟಿನಲ್ಲಿ ರಿಸೈನ್ ಆಗ್ತಾರೆ ಇವರು. ಅಕಾರ್ಡಿಂಗ್ ಟು ದಿ ವಕ್ಫ್ ಬೋರ್ಡ್ ಮೆಂಬರ್ಶಿಪ್ ಆಕ್ಟ್, 1 ಮಸ್ಜಿದಿನಲ್ಲಿ ಒಬ್ಬ ಇದ್ರೆ ಇನ್ನೊಂದು ಮಸ್ಜಿದಿನಲ್ಲಿ ಇರಬಾರ್ದು ಆಫ್ ಸೇಮ್ ಕ್ಯಾಟಗಿರಿ. ಮಸ್ಜಿದೆ ಅಬು ಹಾಕಿಲ್ ನಲ್ಲಿ ಕೂತವ್ರಿ ಇವರು. ಮಸ್ಜಿದೆ ಅಬು ಹಾಕಿಲ್ ಮಸ್ಜಿದೆ, ಕಚ್ಚಿ ಮೆಮನ್ ಮಾಸ್ಕ್ ಅಶೋಕ ರೋಡ್ ನಲ್ಲಿನೂ ಮಸ್ಜಿದೆ. ವೈಲೇಷನ್ ಆಗೈತೆ ಇಲ್ಲ ಅದ್ ಹೇಳಿ ಸ್ವಲ್ಪ. ಒಬ್ರೆ 2 ಮಸ್ಜಿದಿನಲ್ಲಿ ಕೂತವ್ರೆ. ಕೇಳಕ್ ಹೋದ್ರೆ ಏನೇನೋ ಕೋರ್ಟ್ ಇಂದು ಸಮಸ್ಯೆ ಇದೆ ಅದು ಇದು ಅಂತಾರೆ. ಕೋರ್ಟ್ ಇಂದು ಸಮಸ್ಯೆ ಬೇರೆ, ನೀವು ಕೂತಿರೋದು ಬೇರೆ. ವೈಲೇಷನ್ ಡಸ್ ನಾಟ್ ವೈಲೇಷನ್ ಅಕೋರ್ ಆರ್ ನಾಟ್, ಪ್ರಶ್ನೆ ಅಲ್ಲಿರೋದು. ಇನ್ನೊಂದು ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ನಲ್ಲಿ ಕೂತವ್ರೆ, ಮುಸ್ಲಿಂ ಗರ್ಲ್ಸ್ ಆರ್ಫನೇಜ್ ನಲ್ಲಿನೂ ಕೂತವ್ರೆ. ಆರ್ಫನೇಜ್ ಸೇಮ್ ಕ್ಯಾಟಗಿರಿ, ಬಟ್ ಮೆಂಬರ್ಶಿಪ್ ಆಕ್ಟ್ ಏನ್ ಹೇಳೋದು, ಸೇಮ್ ಕ್ಯಾಟಗಿರಿನಲ್ಲಿ ಒಬ್ರು ಇರಬಾರ್ದು 2 ಇನ್ಸ್ಟಿಟ್ಯೂಷನ್ ನಲ್ಲಿ ಅಂತ ಹೇಳೋದು. ಬಾಯ್ಸ್ ಆರ್ಫನೇಜ್ ಅಂಡ್ ಗರ್ಲ್ಸ್ ಆರ್ಫನೇಜ್ ಆರ್ ಡಿಫರೆಂಟ್. ನೀವೇ ಹೇಳಿ, ಹೆಂಗ್ ಕೂತಿದ್ದೀರಿ ನೀವು? ಏನ್ ಹೇಳಿದ್ರು 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಕೋರ್ಟ್ ಆದೇಶಗೆ ನೀವು ಏನು ಕೇಳ್ದಂಗೆ ಉಲ್ಲಂಘನೆ ಇಲ್ಲ. ಕೋರ್ಟ್ ನಲ್ಲಿ ಒಂದ್ಸಲಿ ನಿಮ್ಗೆ ರೆಫರ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಕೋರ್ಟ್ ರೆಫರ್ ನಲ್ಲಿ, ಯು ಹ್ಯಾವ್ ಬ್ಲೋನ್ ದಿ ಬೈಲಾಸ್ ಇನ್ ಟು ಥಿನ್ ಏರ್ ಅಂತಾರೆ. ನೋಡ್ಕೊಳ್ಳಿ ಏನಿದು, ಅಲ್ಲಿಗೆ ಅರ್ಥ ಏನು? ಶಾಸಕರಾಗಿ ಯು ಶುಡ್ ಬಿ ಲೀವಿಂಗ್. ಇಲ್ಲಿ ನೋಡಿ, ಡಿಫೆಂಡೆಂಟ್ ಹ್ಯಾವ್ ಥ್ರೋನ್ ದಿ ಲಾಸ್ ಅಂಡ್ ಬೈಲಾಸ್ ಇನ್ ಟು ಥಿನ್ ಏರ್ ಅಂತಾರೆ. ನೋಡಿ ಸ್ವಲ್ಪ, ನಿಮ್ಗೆ ಇದೆಲ್ಲ ಕಿವಿಗೆ ಮುಟ್ಲಿಲ್ಲ ಅಂದ್ರೆ ಯಾವ ಮಾತು ಹೋಗ್ತದೆ ನಿಮ್ ಕಿವಿಗೆ ಹೇಳಿ? ಬೀಯಿಂಗ್ ಎ ಲೀಡರ್ ಆಫ್ ದಿ member of legislative assembly, you are a leader of the community, you are a highly influential political figure. ಇದಕ್ಕೆ ಈ ರೀತಿಯಿಂದ ನಿಮ್ಮ ಮೇಲೆ ಒಂದು ಆಪಾದನೆ ಕೋರ್ಟ್ ಇಂದ ಬಂದ್ರೆ ಏನ್ ಮಾಡ್ಬೇಕು ನೀವು? ನೀವೇ ಹೇಳಿ. ರೆಸ್ಪೆಕ್ಟ್, ನೀವು ಕೋರ್ಟ್ಗೆ ರೂಲಿಂಗ್ಗೆ ರೆಸ್ಪೆಕ್ಟ್ ಕೊಟ್ಟು ನೀವು ನಮ್ಗೆ ದಾರಿ ತೋರಿಸ್ಬೇಕಾಗಿದ್ದು. ನೀವೇ ಕಿವಿಗೆ ಮುಯಿ ಹೋಗ್ದಂಗೆ ನೀವು ಕೂತಿದ್ರೆ ಕೆಳಗಡೆ ಹಾಕೊಂಡು ಕಾಮನ್ ಪೀಪಲ್ ಹೆಂಗ್ ಸಫರ್ ಮಾಡಬೇಕು, ಹೆಂಗ್ ನಡಿಬೇಕು ನೀವೇ ಹೇಳಿ. ಈ ಮಠದಿಂದ ಎಲ್ಲ ವೈಲೇಷನ್ ಮಾಡ್ಕೊಂಡು ಕೂತಾದ್ಮೇಲೆ ಪ್ರತಿ ಒಂದು ಕಮಿಟಿನಲ್ಲಿ ಏನಂತ ಹೇಳೋಣ, ಇವ್ರ ಅಕ್ಕಪಕ್ಕ ಇವಾಗ ಹೇಳಕ್ ಹೋಗಿದ್ರೆ ಅದೇ ಇವಾಗ ಈ ಭಾಷೆನಲ್ಲೇನೆ ಹೇಳ್ಬೇಕು. ಇವ್ರ ಅಕ್ಕಪಕ್ಕ ಚೇಲಾಗಳು ಇದಾರಲ್ಲ, 4-5 ಕಮಿಟಿನಲ್ಲಿ ಕೂತವ್ರೆ. ಹೇಳಿ ಹೆಂಗ್ ರೆಡಿ ಆಗ್ಬೇಕಿದೆಯಲ್ಲ? ಯಾರು ರೆಡಿ ಮಾಡ್ಬೇಕಾಗಿರೋದು? ಇಂತೆ ದೊಡ್ಡ ಲೆವೆಲ್ ನಲ್ಲಿ ಈ ಪಾಲಿಟಿಷಿಯನ್ಸ್ಗೆ ಯಾರು ಬುದ್ಧಿ ಹೇಳ್ಕೊಡ್ಬೇಕಾಗಿರೋದು? ಇದೆಲ್ಲ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೆ ಮುಂಚೆನೆ ತಿಳಿಸಿದ್ದೀನಿ 2 ವರ್ಷ ಹಿಂಗಡೆ. ಅಲ್ಲೂ ಮರೆ ಹಾಕೊಂಡು ಕೂತವ್ರೆ, ಅಲ್ಲೂ ಏನು ನಡೆಯಲ್ಲ. ನಾವು ಏನ್ ಬೊಗಳ್ತಾ ಇದ್ದೀವಿ, ಏನ್ ಹೇಳ್ತಾ ಇದ್ದೀವಿ ಎಲ್ಲ ಇದು ವಿಡಿಯೋ ಮೇಲೆನೆ. ಫೈಲ್ಸ್ ಕೊಟ್ರೆ ಫೈಲ್ಸ್ ಮೂವ್ ಆಗಲ್ಲ. ಯಾರು ಇದೆಲ್ಲ ಮೂವ್ಮೆಂಟ್ ಮಾಡಿಸ್ಬೇಕಾಗಿರೋದು? ಎಲ್ಲಿದೆ ಟ್ರಾನ್ಸ್ಪರೆನ್ಸಿ? ಜನ ಇಸ್ ಸಫರಿಂಗ್. ಬಡವರೇ ಹಾಕೊಂಡು ಹೋಗ್ತಾವ್ರೆ. ನಾನ್ ಶ್ರೀಮಂತಗೆ ಹೇಳಲ್ಲ, ಇದೆಲ್ಲ ಮಾಡಿರೋದಕ್ಕೆ ನೀವೆಲ್ಲ ಶ್ರೀಮಂತರು ಆಗ್ತಾ ಇರೋದು. ನೀವು
ಬಡವ್ರ ಬಗ್ಗೆ ನೀವು ಏನು ಚಿಂತೆ ಮಾಡ್ದಂಗೆ ಎಲ್ಲ ನೀವು ಏನಂತ ಹೇಳೋಣ, ಅಲ್ಲೇ ನಾನು ಬರ್ಬೇಕು ಅಂತ ಹೇಳಿದ್ರೆ ಲೂಟಿ ಮಾಡಿರೋದು ನೀವು ಜನದ ದುಡ್ಡು. ಈ ಕಂಪ್ಲೇಂಟ್ಸ್ ಎಲ್ಲ ನೀವು ಕೇಳ್ದಂಗೆ ಎಲ್ಲೋ ರಿಟರ್ನ್ ಕಂಪ್ಲೇಂಟ್ ನಲ್ಲಿ ಕೊಟ್ರೆ ಫೈಲ್ಸ್ ಮೂವ್ ಆಗಲ್ಲ. ಹೂ ಇಸ್ ಕಂಟ್ರೋಲಿಂಗ್? ನಾನು ಅದ್ ಹೇಳ್ತಾ ಇರೋದು, ಹೂ ಇಸ್ ಬಿಹೈಂಡ್ ದಟ್? ಯಾರಿದರ ಹಿಂದ್ಗಡೆ ಹೇಳಿ. ನಮ್ಗೂನು ಇದೆಲ್ಲ ಯೋಚನೆ ಮಾಡಕ್ಕೆ ಇವರೇ ಕಾಲಾವಕಾಶ ಕೊಟ್ಬಿಟ್ಟವ್ರೆ. ಒಂದ್ ಕಮಿಟಿಗೆ ಓದ್ ವಿಡಿಯೋನಲ್ಲಿ ಹೇಳಿದೀನಲ್ಲ, ಒಂದ್ ಕಮಿಟಿದು ಆದಾಯ ಅವ್ರದ್ದು ಖರ್ಚು ಎಲ್ಲ ಹೋಗಿ 1.5 ಕೋಟಿ ಅಂತ ಹೇಳಿದ್ರೆ ಒಂದ್ ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. 20 ವರ್ಷದಿಂದ ಎಷ್ಟೈತು ಅಂತ. ಇವತ್ತಿಂದು 20 ವರ್ಷ ಹಿಂದ್ಗಡೆಗೆ ಹೋಗಿ, ಜಾಸ್ತಿ ಬೇಡ, 45 ವರ್ಷ. ಈ ರೀತಿಯಿಂದ ನಾನು ಕೇಳ್ಕೊಳ್ಳೋದು, ಇವಾಗ ದೊಡ್ಡವರು ಮೇಲ್ಗಡೆ ದೊಡ್ಡವರು ಅಕಸ್ಮಾತ್ ಯಾರಿದ್ದಾರೆ ಯಾರಿಲ್ಲ ಅಂತ ನಾನು ಹಿಂದೆವ್ರಿಗೆ ಒಂದೇವ್ರಿಗೆ ಅಂತ ಹೇಳಲ್ಲ. ಈ ಸಮಸ್ಯೆಗೆ ಈ ರೂಲಿಂಗ್ ನಲ್ಲಿ ಹಿಂಗ ಆದೇಶ ಆಗಿರುತ್ತೆ. ರೂಲಿಂಗ್ ಆದೇಶ ಇದು, ಜಡ್ಜ್ಮೆಂಟ್ ಇಲ್ಲ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ರೂಲಿಂಗ್. ಈ ರೂಲಿಂಗ್ ನಲ್ಲಿ ಈ ರೀತಿಯಿಂದ ನಡೆದೈತೆ. ಜಸ್ಟ್ ಆಸ್ಕ್ ಹಿಮ್ ವೆದರ್ he has done his job accordingly. ನಾನು ಅದೇ ಕೇಳೋದು. ಇವ್ರಿಗೆ ಏನು ನೀವು ಇವ್ರ ಮೇಲೆ ಇನ್ಕ್ವೈರಿ ಹಾಕಿ ಅಂತ ಹೇಳಲ್ಲ. ಇದ್ ಬಂದ್ಮೇಲೆ ಬಂದ್ಮೇಲೆ ಇವ್ರು ನಡೆದವ್ರೆ ಇಲ್ಲ, ನಡೆದಿದ್ರೆ ಏನ್ ನಡೆದವ್ರೆ, ನಡಿಲಿಲ್ಲ ಅಂದ್ರೆ ನೀವ್ ಏನ್ ಆಕ್ಷನ್ ತಗೊಳ್ತೀರಿ? ನಾನು ಅದ್ ಕೇಳೋದು. ಇದೆಲ್ಲ ಸರಿಯಾಗಿ ಹೋದ್ರೇನೆ, ಮುಚ್ಕೊಂಡು ಹೆಂಗ್ ನಡೆದಿದ್ದೀರಿ ಇದೆಲ್ಲ ಬಿಚ್ಚಿ ಓಡಿದ್ರೇನೆ ನಡೆದ್ರೇನೆ ಜನಕ್ಕೆ ಗೊತ್ತಾಗೋದು. ಹಿಂಗಡೆನವನು ಯಾರೋ ನಾನೇ ಕರಪ್ಷನ್ ಮಾಡಕ್ ಬಂದ್ರೆ ಹೆದರಿಕೆ ಇರ್ತದ ನಮ್ಗೆ. ಕಾನೂನ್ದು ಭಯ ಪಡಿಸ್ಬೇಕಾಗಿದ್ರೆ ಇದೆ ಮೂಲೆ ದಾಖಲ. ಪ್ಲೀಸ್ ಯಾರು ನೋಡ್ತೀರಿ ನೋಡಿ. ನಾನ್ ಪರ್ಸನಲ್ ಏನು ಹೋಗ್ತಾ ಇಲ್ಲ. ಇದು ಪರ್ಸನಲ್ ಇದೆ, ಇದು ಪಬ್ಲಿಕ್ ಇಂಟ್ರೆಸ್ಟ್. ಇದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಈಚ್ ಅಂಡ್ ಎವ್ರಿ ಇಶ್ಯೂ ಇಸ್ ಪಬ್ಲಿಕ್. ಈ ಪಬ್ಲಿಕ್ ಇಶ್ಯೂ ನಲ್ಲಿ ಜನಕ್ಕೆ ಮುಟ್ಬೇಕಿದೆಲ್ಲ. ಪ್ಲೀಸ್ ನಾನಿಷ್ಟು ಕೇಳಿ ಮುಂದಿನ ಸಬ್ಜೆಕ್ಟ್ ನಾನು ಮುಂದಿನ ವಿಡಿಯೋಸ್ ನಲ್ಲಿ ಹೇಳ್ತೀನಿ ಇನ್ಶಾಅಲ್ಲಾ.